ಸಾಹೇಬ್ರು 2013 ಬಂದ ತಕ್ಷಣನೇ ಯಾರು ಹೊಟ್ಟೆ ಹಸ್ತಿದ್ಕೊಂಡು ಮಲಗಬಾರ್ದು ಅಂತ ಹೇಳಿ ಅನ್ನದ ಭಾಗ್ಯವನ್ನ ಕೊಟ್ಟು ಇಡೀ ದೇಶಕ್ಕೆ ಎಚ್ಚೆತ್ಕೊಂಡಂಗ್ ಮಾಡಿದ್ರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಪದಗ್ರಹಣ ಮಾಡಿದ ಮೊದಲನೇ ದಿನನೇ ಅವ್ರು ಹೇಳಿದ್ರು, ನಾನು ಹೇಗಾದ್ರೂ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ವಿಶೇಷವಾದಂತಹ ಫೈನಾನ್ಷಿಯಲ್ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ. ಇವತ್ತು ಬಹಳಷ್ಟು ಜನ ಆಡ್ಕೋತಾರೆ, 2,000 ರೂಪಾಯಿ ಏನಾಗ್ಬಿಡುತ್ತೆ, 2,000 ಬದಲಾವಣೆ ಏನಾದ್ರು. ನಾನು ನೋಡಿದೀನಿ ಕಣ್ಣಾರೆ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ನಾವು ಇನ್ನೂ 5,000 ಜನಕ್ಕೆ ನಾವು ಮನೆಗಳು ಕೊಡಿಸ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಕುಟುಂಬದವ್ರು ಗುಡಿಸ್ಲಲ್ಲಿದ್ದಾರೆ, ಅವ್ರಿಗೆ 24,000 ರೂಪಾಯಿ ಪ್ರತಿ ವರ್ಷ ಕೊಟ್ರೆ ಆ ಬದುಕಿನ ಬದಲಾವಣೆ ಬೆಳಕನ್ನು ನೋಡ್ಬೇಕು ಅಂದ್ರೆ ಎಲ್ಲಾರು ಯಾರು ಬೆಂಗಳೂರಲ್ಲಿ ಬಂದು ನೋಡ್ಬೇಕು. ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಹೇಬ್ರು 2013 ಬಂದ ತಕ್ಷಣನೇ ಯಾರು ಹೊಟ್ಟೆ ಹಸ್ತಿದ್ಕೊಂಡು ಮಲಗಬಾರ್ದು ಅಂತ ಹೇಳಿ ಅನ್ನದ ಭಾಗ್ಯವನ್ನ ಕೊಟ್ಟು ಇಡೀ ದೇಶಕ್ಕೆ ಎಚ್ಚೆತ್ಕೊಂಡಂಗ್ ಮಾಡಿದ್ರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಪದಗ್ರಹಣ ಮಾಡಿದ ಮೊದಲನೇ ದಿನನೇ ಅವ್ರು ಹೇಳಿದ್ರು, ನಾನು ಹೇಗಾದ್ರೂ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ವಿಶೇಷವಾದಂತಹ ಫೈನಾನ್ಷಿಯಲ್ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ. ಇವತ್ತು ಬಹಳಷ್ಟು ಜನ ಆಡ್ಕೋತಾರೆ, 2,000 ರೂಪಾಯಿ ಏನಾಗ್ಬಿಡುತ್ತೆ, 2,000 ಬದಲಾವಣೆ ಏನಾದ್ರು. ನಾನು ನೋಡಿದೀನಿ ಕಣ್ಣಾರೆ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ನಾವು ಇನ್ನೂ 5,000 ಜನಕ್ಕೆ ನಾವು ಮನೆಗಳು ಕೊಡಿಸ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಕುಟುಂಬದವ್ರು ಗುಡಿಸ್ಲಲ್ಲಿದ್ದಾರೆ, ಅವ್ರಿಗೆ 24,000 ರೂಪಾಯಿ ಪ್ರತಿ ವರ್ಷ ಕೊಟ್ರೆ ಆ ಬದುಕಿನ ಬದಲಾವಣೆ ಬೆಳಕನ್ನು ನೋಡ್ಬೇಕು ಅಂದ್ರೆ ಎಲ್ಲಾರು ಯಾರು ಬೆಂಗಳೂರಲ್ಲಿ ಬಂದು ನೋಡ್ಬೇಕು. ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.